ಹೊಸತನ ಇದೆ ಇದಕ್ಕೆ. ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ. ಈ ಥರ ಕಾಸ್ಟ್ಯೂಮ್ ಹಾಕ್ಕೊಂಡು ಈ ಥರ ಮುಖ ಮುಚ್ಕೊಂಡು ಕೂಡ ಜೋರಾಗಿ ಕಾಣಿಸುತ್ತೆ ಅಂತೇಳಿ ಅಂತ ಈ ಭೈರಾದೇವಿ ಸಿನಿಮಾ ಮಾಡಿದ್ಮೇಲೆ ನಮಗೂ ಗೊತ್ತಾಗಿತ್ತು. ಈ ಸಿನಿಮಾ ನಾನು ಅಂದ್ಕೊಂಡಿದ್ದ ಮಟ್ಟಿಗೆ ರೀಚ್ ಆಗಲಿಲ್ಲ ಅಂದರೆ ಅಥವಾ ನನ್ನನ್ನು ಈ ಪಾತ್ರದಲ್ಲಿ ಜನ ಅಕ್ಸೆಪ್ಟ್ ಮಾಡಲಿಲ್ಲ ಅಂತಂದರೆ ನಾನು ಈ ಸಿನಿಮಾ ಕೊನೆ ಅಂತ. ಇಲ್ಲ ಕಣ, ಅಷ್ಟು ನೋವಿದೆ, ನಾವು ಇಷ್ಟು ಕಷ್ಟಪಡ್ತೀವಿ, ಜನ ಏನಾದರೂ ತೊಗೊಂಡಿಲ್ಲ ಅಂದರೆ ಹೇಗೆ. ನೀವು ನಿರೀಕ್ಷೆಗೂ ಮೀರಿದ ಪಾತ್ರಗಳನ್ನ ಎಲ್ಲವನ್ನೂ ನಿಭಾಯಿಸಿದಾರ ರಾಧಿಕಾ ಅನ್ನುವಂಥದ್ದು. ಲೇಡಿ ಪೊಲೀಸ್ ಆಫೀಸರ್ ಆಗಿ ಒಂದು ಪಾತ್ರ ಮಾಡಿಸ್ಬೇಕು. ಸೊ ಆ ಲುಕ್ಕಲ್ಲಿ ಒಂದು ನೋಡೋಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಆ ದೈವದ ಅಥವಾ ದೇವರ ಒಂದು ಆವಾಹನೆ ಆಗಿದ್ದು ಆ ಮಹಿಳೆ ಮೈ ಮೇಲೆ. ಸಡನ್ ಆಗಿ ನೋಡಿದ್ದು ಏನಾಯ್ತು ಅಂತ ಕೇಳಿದ್ರು. ಯಾಕಂದ್ರೆ ನಾನಲ್ಲೇ ಆ ಹುಡುಗಿ ಪಕ್ಕದಲ್ಲಿ ಇದ್ದಿದ್ದು ನಾನು. ನೋಡು, ಅವತ್ತು ನಮ್ದು ಸಾಂಗ್ ಲಾಂಚ್ ಮಾಡುವಾಗೂ ಘಟನೆ ನಡೆದಿತ್ತು. ಕೆಲವರು ರಿಯಲ್ ಅಂತಾರೆ, ಇನ್ನು ಕೆಲವರು ಫೇಕ್ ಅಂತಾರೆ, ಅವ್ರವ್ರಿಗೆ ಬಿಟ್ಟಿದ್ದದು. ಸೊ ಇಲ್ಲೂ ನಡೀತು. ಮೇ ಬಿ ಭೈರಾದೇವಿನೇ ಬಂದು ಕೂತಿದ್ದಾಳೆ ಅಂತ ಅನ್ಕೊಳ್ತೀನಿ. ಸಿನಿಮಾ ಲೇಟ್ ಆದ್ರೂ ಕೂಡ ಲೇಟೆಸ್ಟ್ ಆಗಿ ತೆರೆ ಮೇಲೆ ಬರೋದಕ್ಕೆ ರೆಡಿ ಆಗಿದೆ ಭೈರಾದೇವಿ ಸಿನಿಮಾ. ಕನ್ನಡ ಚಿತ್ರರಂಗದ ಬಹು ನಿರೀಕ್ಷಿತ ಸಿನಿಮಾ. ಸ್ವೀಟಿ, ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರು ಬಹುಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಸ್ವೀಟಿನ ಆ ಒಂದು ರೂಪದಲ್ಲಿ ನೋಡೋದಕ್ಕೆ ಸಿನಿಮಾ ಪ್ರೇಮಿಗಳು ಸಾಕಷ್ಟು ಕಾತರರಾಗಿದ್ದಾರೆ. ನನ್ನ ಜೊತೆ ಈಗ ಸಿನಿಮಾದ ಒನ್ ಆಫ್ ದಿ ಪ್ರೊಡ್ಯೂಸರ್ ರವಿರಾಜ್ ಸರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಸಿನಿಮಾ ಲೇಟ್ ಆದ್ರೂ ಕೂಡ ಇಲ್ಲ ಶುರುವಾಗಿ ಏನು ಲೇಟ್ ಆಗಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟೊಂದು ಈ ಗ್ಲಿಮ್ಸ್ಗಳನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ ಸಿನಿಮಾ ತುಂಬಾ ರಿಚ್ ಆಗಿ ಬಂದಿದೆ. ಸರ್, ಏನು ಹೇಳ್ತೀರಿ ಒನ್ ಆಫ್ ದಿ ಪ್ರೊಡ್ಯೂಸರ್ ಆಗಿ? ಸಿನಿಮಾ ತಡ ಆಯಿತು, ಬಟ್ ಅದ್ಭುತವಾಗಿ ಬಂದಿದೆ. ಹೌದು ಮೇಡಮ್, ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಇದು ಆ್ಯಕ್ಚುಲಿ ಭೈರಾದೇವಿ ದೇವ್ರ ಸಿನಿಮಾ ಅಂತೇಳಿ ನಾವು ದೇವ್ರ ಸಿನಿಮಾ ಅಲ್ಲ, ಇದು ಕಂಪ್ಲೀಟಾಗಿ ಎಲ್ಲ ಜಾನರು ಇದೆ. ದೇವ್ರ ಸಿನಿಮಾ, ಇದು ಅಗೋರಿ ಕ್ಯಾರೆಕ್ಟರ್ ಇದೆ, ಅದೊಂದು ಸ್ಪೆಷಲ್ ಆಗಿದೆ. ಹೇಳ್ಬೇಕು ಅಂತಂದರೆ ನಾವು ಆ್ಯಕ್ಚುಲಿ ಎಲ್ಲರೂ ತಿಳ್ಕೊಂಡಿರ್ತೀವಿ ಅಗೋರಿಗಳಂದ್ರೆ ಬರೀ ಗಂಡು ಮಕ್ಕಳು ಮಾತ್ರ, ಮೇಲ್ ಮಾತ್ರ ಅಂತೇಳಿ. ಸೊ ಫಿಮೇಲು ಕೂಡ ಗುರಿ ಇದೆ ಅಂತೇಳಿ ಹೇಳುವಂಥ ಕಾನ್ಸೆಪ್ಟ್ ನಾವು ತೋರಿಸಿದ್ದೀವಿ ನಾವು. ಸೊ ಒಂದು ಭಾಳ ಡಿಫ್ರೆಂಟಾಗಿ ಬಂದಿದೆ, ಒಂದು ಹೊಸತನ ಇದೆ ಇದಕ್ಕೆ. ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ. ಥಿಯೇಟ್ರಲ್ಲಿ ನೋಡಿದ್ರೆ 3ನೇ ತಾರೀಕು ಗೊತ್ತಾಗುತ್ತೆ. ಸರ್, ಸಿನಿಮಾದ ಟ್ರೈಲರ್ ಮತ್ತು ಸಾಂಗನ್ನು ನೋಡಿದ್ರೆ ಭಯ ಅನಿಸುತ್ತೆ. ಅದು ಬೇರೆ ಥರದ್ದೇ ವೈಬ್. ಕೆಲವ್ರಿಗೆ ಆ ಜಾನರ್ನ ಇಷ್ಟಪಡೋರಿಗೆ ಓಕೆ, ಬಟ್ ಆ ಜಾನರ್ನ ಇಷ್ಟಪಡದೇ ಇರೋರಿಗೆ ಒಂದು ರೀತಿಯಲ್ಲಿ ಭಯ ಪಡಿಸೋದಿದೆಯಲ್ಲ, ಅದು ನಿಜಕ್ಕೂ ಎಲ್ಲ ಹೆಣ್ಮಕ್ಳು ಅಂದರೆ ಎಲ್ಲ ನಟಿಮಣಿಯರ ಕೈಲಿ ಆಗಲ್ಲ. ಇದು ರಾಧಿಕಾ ಮೇಡಮ್ ಮಾಡಿದ್ದಾರೆ. ಸೊ ಆ್ಯಸ್ ಎ ಬ್ರದರ್ ಆಗಿ ಏನು ಹೇಳ್ತೀರಾ ನಿಮ್ಮ ತಂಗಿಯ ಒಂದು ಆ ಡೇರಿಂಗ್ ನೇಚರ್ಗೆ ಅನ್ನುವಂಥದ್ದು? ನಮ್ಗೆ ಹೇಳಬೇಕು ಅಂದರೆ ಅವಳು ಒಂದು ಒಳ್ಳೆ ಆ್ಯಕ್ಟರ್, ಅದು ಪ್ರೂವ್ ಮಾಡಿಬಿಟ್ಟಿದ್ದಾರೆ ಇವಾಗ ಆಲ್ರೆಡಿ. ಸೊ ಈ ಥರ ಈ ಥರ ಕಾಸ್ಟ್ಯೂಮ್ ಹಾಕ್ಕೊಂಡು ಈ ಥರ ಮುಖ ಮುಚ್ಕೊಂಡು ಕೂಡ ಜೋರಾಗಿ ಕಾಣಿಸುತ್ತೆ ಅಂತೇಳಿ ಅಂತ ಈ ಭೈರಾದೇವಿ ಸಿನಿಮಾ ಮಾಡಿದ್ಮೇಲೆ ನಮಗೂ ಗೊತ್ತಾಗಿದ್ದು. ಬಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಮೇಡಮ್. ಈ ಅಗೋರಿ ಗೆಟಪ್ಪಲ್ಲಿ ಮತ್ತು ಕಾಳಿ ಗೆಟಪ್ಪಲ್ಲಿ ಯಾವತ್ತಾದರೂ ಅದೇ ಲುಕ್ಕಲ್ಲಿ ಮನೆಗೆ ಬಂದಿದ್ದುಂಟಾ? ಶಮಿಕಾ ಅಮ್ಮನ ಆ ಲುಕ್ಕಲ್ಲಿ ನೋಡಿ ರಿಯಾಕ್ಷನ್ ಏನು ಕೊಡ್ಲು, ಅಥವಾ ಈ ಗ್ಲಿಮ್ಸ್ಗಳನ್ನು ನೋಡಿ ಅವಳ ರಿಯಾಕ್ಷನ್ ಏನಿತ್ತು ಅನ್ನೋಂಥದ್ದು? ಖಂಡಿತವಾಗ್ಲೂ ಒಂದೆರಡು ಸತಿ ಹಂಗೆ ಬಂದಿದ್ದಾರೆ ಕಾಳಿ ಅಮ್ಮನ ಗೆಟಪ್ಪಲ್ಲೇ. ಸೊ ನನ್ನ ಮಕ್ಕಳಂತೂ ಅವಳ ಪಕ್ಕಕ್ಕೆ ಹೋಗೋಕೆ ಹೆದರ್ಕೊಂತ ಇದ್ರು. ಸೊ ಮೇಕಪ್ ಎಲ್ಲ ತೆಗೆದ ಮೇಲೆ ಮಗ ನಾನು ಕಣೋ ಅಂತ ಹೇಳಿ ಅವಳು ಹತ್ರ ಹೋಗಿದ್ದಿತ್ತು. ಭಯ ಬಿದ್ದಿದ್ರು ಮಕ್ಕಳು. ಇಲ್ಲ, ಅವಳು ಭಯ ಬಿದ್ದಿದ್ಲು ಪಾಪ. ಅವಳು ಪಕ್ಕದಲ್ಲಿ ಮಲ್ತಾ ಇರಲ್ಲ ಒಂದು 2-3 ದಿವಸ. ಸಿನಿಮಾ ಅದ್ಭುತವಾಗಿ ಬಂದಿದೆ. ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಎಷ್ಟು ಥಿಯೇಟ್ರಲ್ಲಿ ಪ್ಲಾನ್ ಆಗಿದೆ? ಜೊತೆಗೆ ಸೈಮಲ್ಟೇನಿಯಸ್ಲಿ ಬೇರೆ ಭಾಷೆಯಲ್ಲಿ ಬರ್ತಿದ್ದೀರಾ ಅಥವಾ ಫಸ್ಟ್ ಕನ್ನಡನ ಅಂತ? ಇಲ್ಲ, ನಾವು ಫಸ್ಟ್ ಡಿಸೈಡ್ ಮಾಡಿದ್ದು ಫಸ್ಟ್ ಕನ್ನಡ ಮಾಡಿಬಿಡೋಣ ಅಂತ. ಯಾಕಂದರೆ ನಮ್ಮ ಲ್ಯಾಂಗ್ವೇಜ್ ಕನ್ನಡದಲ್ಲೇ ಮಾಡಿದ್ದೀವಿ. ಸೊ ಅದರಿಂದಾಗಿ ಫಸ್ಟ್ ನಾವು ಕನ್ನಡನೇ ಮಾಡೋಣ ಅಂತ. ಆ್ಯಕ್ಚುಲಿ 3 ಲ್ಯಾಂಗ್ವೇಜ್ ಮಾಡಿದ್ದೀವಿ, ಬಟ್ ನಾವು ರಿಲೀಸ್ ಮಾಡ್ತಿದ್ರೆ ಕನ್ನಡ ಮಾತ್ರ ಫಸ್ಟ್. ಡಿಸ್ಟ್ರಿಬ್ಯೂಷನ್ ಯಾವ ಸಂಸ್ಥೆಯಿಂದನಾ ಅಥವಾ ನೀವೇ ಮಾಡ್ತಿರೋದು ಅಥವಾ ಹೇಗೆ ಅಂತ? ಇಲ್ಲ, ನಾವು ಥ್ರೂ ಧೀರಾಜ್ ಫಿಲ್ಮ್ಸಿಂದ ಮಾಡ್ತಾ ಇದ್ದೀವಿ. ಸೊ ಸೆಟಪ್ಸ್ ಎಲ್ಲ ಅವ್ರು ಮಾಡಿಕೊಡ್ತಾ ಇದ್ದಾರೆ ನಮಗೆ. ಆಲ್ಮೋಸ್ಟ್ ಅಲ್ಲೊಂದು 190ವರೆಗೂ ಹೋಗುತ್ತೆ ಮೇಡಮ್. ಎಲ್ರಿಗೂ ಒಂದು ಆತಂಕ, ಒಂದು ಭಯ ಅಂತಂದರೆ, ಮೇಡಮ್ ಮೊನ್ನೆನೇ ಅನೌನ್ಸ್ಮೆಂಟ್ ಮಾಡಿದ್ರು, ತುಂಬ ಜನ ಪ್ರಶ್ನೆ ಮಾಡಿದ್ರು ಕೂಡ, ರಾಧಿಕಾ ಅವರು ಈ ಸಿನಿಮಾ ಕೊನೆ ಅಂದರೆ ಈ ಸಿನಿಮಾ ನಾನು ಅಂದ್ಕೊಂಡಿದ್ದ ಮಟ್ಟಿಗೆ ರೀಚ್ ಆಗಲಿಲ್ಲ ಅಂದರೆ ಅಥವಾ ನನ್ನನ್ನು ಈ ಪಾತ್ರದಲ್ಲಿ ಜನ ಅಕ್ಸೆಪ್ಟ್ ಮಾಡಲಿಲ್ಲ ಅಂತಂದರೆ ನಾನು ಈ ಸಿನಿಮಾ ಕೊನೆ ಅಂತ. ಬಹುಶಃ ಮನೆಗೆ ಹೋದ್ಮೇಲೆ ಅವ್ರ ಸ್ಟೇಟ್ಮೆಂಟ್ನ ಬದಲಾಯಿಸಿರ್ತಾರೆ. ಬಹುಶಃ ನಿಮ್ಮ ಹತ್ರ ಮಾತಾಡಿರ್ತಾರೆ, ನಾನು ಹಂಗೆ ಹೇಳಬಾರ್ದಾಗಿತ್ತೇನೋ ರವಿ ಅಂತ. ಸೊ ಏನಿತ್ತು ಅವ್ರ ರಿಯಾಕ್ಷನ್ ಏನು? ಹೌದಾ ಅವರು ಸಿನಿಮಾದಿಂದ ದೂರ ಉಳಿತಾರಾ ಅಂತ? ಇಲ್ಲ, ಆ್ಯಕ್ಚುಲಿ ಅವಳು ಸ್ಟೇಜ್ ಮೇಲೆ ಹೇಳಿದ್ದು ಅವಳು ಮನಸ್ಸಿಂದ ಬಂದಂಥ ಮಾತೆ. ನಾನಂದು ಏನಮ್ಮ ಮಾತಾಡ್ತಿದ್ದೆ, ನಾನು ಮನೆಗೆ ಹೋಗಿ ಕೇಳಿದೆ, ಏನಮ್ಮ ಮಾತಾಡ್ತಿದ್ದೆ ನೀನು ಈ ಥರ ಸಡನ್ನಾಗಿ ಸಿನಿಮಾ ಬಿಡ್ತೀನಿ ಅಂತ ಹೇಳಿದ್ರೆ ಹೇಗೆ. ಇಲ್ಲ ಕಣ, ಅಷ್ಟು ನೋವಿದೆ, ನಾವು ಇಷ್ಟು ಕಷ್ಟಪಡ್ತೀವಿ, ಜನ ಏನಾದರೂ ತೊಗೊಂಡಿಲ್ಲ ಅಂದರೆ ಹೇಗೆ ಅನ್ನೋ ಒಂದು ಟೆನ್ಷನ್ ನನಗಿದೆ. ಆ ಟೆನ್ಷನಲ್ಲಿ ಬಂದಿರೋಂಥ ಮಾತೆ ಅದು. ಬಟ್ ಅದು ಆ ರೀತಿ ಯಾವತ್ತೂ ಎಲ್ಲೂ ಮಾತಾಡಬೇಡಮ್ಮ. ನಮಗೂ ಆ್ಯಕ್ಚುಲಿ ಒಂದು ಆರ್ಟಿಸ್ಟಾಗಿ ನಾವೊಂದು ಆಡಿಯೋನಾಗಿ ನೋಡೋಂಗಿದ್ರೆ ಇಂಥ ಒಳ್ಳೆ ಆರ್ಟಿಸ್ಟ್ಗಳು ಆ ಥರ ಹೇಳೋದು ತಪ್ಪು ಅಂತ ಹೇಳ್ತೀನಿ. ಬಟ್ ಅವಳೊಂದು ಟೆನ್ಷನಲ್ಲಿ ಹೇಳ್ಬಿಟ್ಟಿದ್ದಾಳೆ ಅಷ್ಟೇ. ಮೇ ಬಿ ಮೇಡಮ್ ಭೈರಾದೇವಿ 100% ಹಿಟ್ ಆಗುತ್ತೆ.
100% ಇಟ್ಟಾದರೆ ಅವ್ರ ಮಾತು ಅಲ್ಲೇ ಹೊರಟೋಗುತ್ತೆ. ಸರ್ ನಿಮಗೆ ರಾಧಿಕಾ ಅವ್ರನ್ನ ಯಾವ ಪಾತ್ರದಲ್ಲಿ ನೋಡಬೇಕು ಅನ್ನುವಂಥದ್ದು ಕನಸು ಇವತ್ತಿಗೂ ಕೂಡ ಅದೇ ಥರ ಉಳ್ಕೊಂಡಿದೆಯಾ ಅಥವಾ ನೀವು ನಿರೀಕ್ಷೆಗೂ ಮೀರಿದ ಪಾತ್ರಗಳನ್ನ ಎಲ್ಲವನ್ನೂ ನಿಭಾಯಿಸಿದಾರ ರಾಧಿಕಾ ಅನ್ನುವಂಥದ್ದು? ಇಲ್ಲ ಮೇಡಮ್, ಇನ್ನೊಂದು ಪಾತ್ರ ಮಾಡಿಸ್ಬೇಕು ಅವಳ ಕೈಯಲ್ಲಿ. ಲೇಡಿ ಪೊಲೀಸ್ ಆಫೀಸರ್ ಆಗಿ ಒಂದು ಪಾತ್ರ ಮಾಡಿಸ್ಬೇಕು. ಸೊ ಆ ಲುಕ್ಕಲ್ಲಿ ಒಂದು ನೋಡೋಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಮೇಡಮ್ ಏನು ಹೇಳ್ತಾರೆ? ರೆಡಿ ಇದೆ ಮೇಡಮ್, ಅದು ಸ್ಕ್ರಿಪ್ಟ್ ರೆಡಿ ಇದೆ. ಸೊ ಅದೇ ಹೇಳಿದ್ನಲ್ಲ, ಈ ಸಿನಿಮಾಗಳೆಲ್ಲ ಅದಕ್ಕೆ ಪ್ರೊಡ್ಯೂಸ್ ಮಾಡಬೇಕಾ ಬೇಡವಾ ಅನ್ನೋದು ನಿರ್ಧಾರ ಮಾಡುತ್ತೆ. ಅವರಿಷ್ಟದ ಪಾತ್ರ ಯಾವುದು ಸರ್? ಅಥವಾ ಎಲ್ಲ ಥರದ ಪಾತ್ರಗಳನ್ನು ನಿಭಾಯಿಸಿದಾರಾ ಅಥವಾ ಅವ್ರ ಡ್ರೀಮ್ ಪ್ರಾಜೆಕ್ಟ್ ಅಂತ ಯಾವುದಾದ್ರೂ ಇದೆಯಾ ಅನ್ನುವಂಥದ್ದು? ಇಲ್ಲ, ಅವಳೊಂದು ಆ್ಯಕ್ಚುಲಿ ಒಳ್ಳೆ ಹುಚ್ಚಿ ರೋಲ್ ಮಾಡಬೇಕು ಅಂತ ಇದ್ದಾಳೆ. ಒಳ್ಳೆ ಒಂದು ನಮ್ಮ ಕಲ್ಪನಾ ಮೇಡಮ್ ಥರ ಒಂದಂಥ ಕ್ಯಾರೆಕ್ಟರ್ ಮಾಡಬೇಕು ಅಂತೇಳಿ ಅಂತ ಅವಳು ಮನಸ್ಸಲ್ಲಿದೆ. ಸೊ ನೋಡ್ಬೇಕು ಹೇಗಾಗುತ್ತೆ ಅಂತೇಳಿ ಅಂತ. ರಾಧಿಕಾ ಅವರು ದೇವರು, ದೆವ್ವ ಈ ಥರದ್ದನ್ನ ನಂಬುತ್ತಾರಾ ಅಥವಾ ಯಾವುದನ್ನು ಕೂಡ ಬಿಲೀವ್ ಮಾಡಲ್ವಾ ಅನ್ನೋದು? ಇಲ್ಲ, ಖಂಡಿತ ಮೇಡಮ್, ಖಂಡಿತವಾಗ್ಲೂ ನಾವು ನಂಬ್ತೀವಿ. ನಾವು ಆ್ಯಕ್ಚುಲಿ ಯಾಕಂದರೆ ದೈವಾರಾಧನೆ ಮಾಡೋವಂಥವ್ರೆ ನಾವು. ಸೊ ನಮ್ಮದು ಮಂಗಳೂರಲ್ಲಿ ಇವಾಗ ನಮ್ಮ ದೇವಸ್ಥಾನ ಎಲ್ಲ ಇದೆ. ಸೊ 100% ನಾವು ಅದನ್ನು ನಂಬ್ತೀವಿ. ಭೈರಾದೇವಿ ಫೈನಲಿ ನಿಮ್ಮ ಅದ್ಭುತ ಕನಸು ಅಕ್ಟೋಬರ್ 3ಕ್ಕೆ ರಿಲೀಸ್ ಆಗ್ತಾಯಿದೆ. ಆಡಿಯನ್ಸ್ಗೆ, ಸಿನಿಮಾ ಪ್ರೇಮಿಗಳಿಗೆ ಏನು ಹೇಳ್ತೀರಾ ಅಂತ? ದಯವಿಟ್ಟು ಬನ್ನಿ, ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ನೀವೆಲ್ಲ ನೋಡಿದ್ರೆ ನಮಗೊಂದು ಏನೊಂದು ಹುಮ್ಮಸ್ ಬರುತ್ತೆ ಮಾಡಬೇಕು ಅಂತೇಳಿ ಅಂತ. ಸೊ ನೋಡಿಬಿಟ್ಟು ಆಶೀರ್ವಾದ ಮಾಡಿ. ಲಾಸ್ಟ್ ರೀಸೆಂಟ್ ಶೋನಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ ಬಗ್ಗೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಕೆಲವರು ರಿಯಲ್ ಅಂತಾರೆ, ಇನ್ನು ಕೆಲವರು ಫೇಕ್ ಅಂತಾರೆ. ಅವ್ರವ್ರಿಗೆ ಬಿಟ್ಟಿದ್ದದು. ಬಟ್ ಆ ದೈವದ ಅಥವಾ ದೇವರ ಒಂದು ಆವಾಹನೆ ಆಗಿದ್ದು ಆ ಮಹಿಳೆ ಮೈ ಮೇಲೆ. ಸೊ ಮೇಡಮ್ ಏನು ಹೇಳಿದ್ರು ಇದ್ರ ಬಗ್ಗೆ ರಿಯಾಕ್ಷನ್ ಏನಿತ್ತು ರಾಧಿಕಾ ಅವ್ರದ್ದು ಅಂತ? ಇಲ್ಲ, ಅವಳಿಗೆ ಏನಂದ್ರೆ ಅವಳು ಶೋ ನೋಡ್ತಾ ಇದ್ಲು. ಸಡನ್ನಾಗಿ ಅಲ್ಲಿ ನೋಡಿದ್ದು ಏನಾಯಿತು ಅಂತ ಕೇಳಿದ್ಲು. ಯಾಕಂದ್ರೆ ನಾನಲ್ಲೇ ಆ ಹುಡುಗಿ ಪಕ್ಕದಲ್ಲಿ ಇದ್ದಿದ್ದು ನಾನು. ಸೊ ಹೇಳಿದೆ, ಈ ರೀತಿ ಆಗಿತ್ತಮ್ಮ ಅಂತೇಳಿ ಅಂತ. ಓ ಹೌದಾ, ನೋಡು ಅವತ್ತು ನಮ್ಮದು ಸಾಂಗ್ ಲಾಂಚ್ ಮಾಡುವಾಗೂ ಘಟನೆ ನಡೆದಿತ್ತು. ಸೊ ಇಲ್ಲೂ ನಡೀತು. ಮೇ ಬಿ ಭೈರಾದೇವಿನೇ ಬಂದು ಕೂತಿದ್ದಾಳೆ ಅಂತ ಅನ್ಕೊಳ್ತೀನಿ. ಸಿನಿಮಾ ಶುರು ಮಾಡಿದಾಗಿಂದ ಒಂದಲ್ಲ ಒಂದು ಅಡೆತಡೆಗಳಿತ್ತು. ಅದೆಲ್ಲವೂ ನಿವಾರಣೆ ಆಗಬೇಕು ಅಂತ ಮನೇಲಿ ಯಾವುದಾದ್ರೂ ಪೂಜೆ ಪುನಸ್ಕಾರ ಆ ಥರದ್ದು ನೆರವೇರಿದೆಯಾ ಸರ್? ತುಂಬ ಮಾಡಿದ್ದೀವಿ ಮೇಡಮ್, ತುಂಬ ಮಾಡಿದ್ದೀವಿ. ಆ ಪೂಜೆ ಫಲ ಮೇ ಬಿ ರಿಲೀಸ್ಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ರವಿರಾಜ್ ಸರ್ ಮಾತುಗಳಾಗಿತ್ತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಒಂದು ಹೊಸತನ ಇದೆ ಇದಕ್ಕೆ, ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ. ಈ ಥರ ಕಾಸ್ಟ್ಯೂಮ್ ಹಾಕ್ಕೊಂಡು, ಈ ಥರ ಮುಖ ಮುಚ್ಕೊಂಡು ಕೂಡ ಜೋರಾಗಿ ಕಾಣಿಸುತ್ತೆ ಅಂತೇಳಿ ಅಂತ ಈ ಭೈರಾದೇವಿ ಸಿನಿಮಾ ಮಾಡಿದ್ಮೇಲೆ ನಮಗೂ ಗೊತ್ತಾಗಿತ್ತು. ಈ ಸಿನಿಮಾ ನಾನು ಅಂದ್ಕೊಂಡಿದ್ದ ಮಟ್ಟಿಗೆ ರೀಚ್ ಆಗಲಿಲ್ಲ ಅಂದರೆ, ಅಥವಾ ನನ್ನನ್ನು ಈ ಪಾತ್ರದಲ್ಲಿ ಜನ ಅಕ್ಸೆಪ್ಟ್ ಮಾಡಲಿಲ್ಲ ಅಂತಂದರೆ ನಾನು ಈ ಸಿನಿಮಾ ಕೊನೆ ಅಂತ. ಇಲ್ಲ ಕಣ, ಅಷ್ಟು ನೋವಿದೆ. ನಾವು ಇಷ್ಟು ಕಷ್ಟಪಡ್ತೀವಿ, ಜನ ಏನಾದರೂ ತೊಗೊಂಡಿಲ್ಲ ಅಂದರೆ ಹೇಗೆ? ನೀವು ನಿರೀಕ್ಷೆಗೂ ಮೀರಿದ ಪಾತ್ರಗಳನ್ನ ಎಲ್ಲವನ್ನೂ ನಿಭಾಯಿಸಿದಾರ ರಾಧಿಕಾ ಅನ್ನುವಂಥದ್ದು? ಲೇಡಿ ಪೊಲೀಸ್ ಆಫೀಸರ್ ಆಗಿ ಒಂದು ಪಾತ್ರ ಮಾಡಿಸ್ಬೇಕು. ಸೊ ಆ ಲುಕ್ಕಲ್ಲಿ ಒಂದು ನೋಡೋಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಆ ದೈವದ ಅಥವಾ ದೇವರ ಒಂದು ಆವಾಹನೆ ಆಗಿದ್ದು ಆ ಮಹಿಳೆ ಮೈ ಮೇಲೆ. ಸಡನ್ನಾಗಿ ಅಲ್ಲಿ ನೋಡಿದ್ದು ಏನಾಯಿತು ಅಂತ ಕೇಳಿದ್ಲು. ಯಾಕಂದ್ರೆ ನಾನಲ್ಲೇ ಆ ಹುಡುಗಿ ಪಕ್ಕದಲ್ಲಿ ಇದ್ದಿದ್ದು ನಾನು. ನೋಡು ಅವತ್ತು ನಮ್ಮದು ಸಾಂಗ್ ಲಾಂಚ್ ಮಾಡುವಾಗೂ ಘಟನೆ ನಡೆದಿತ್ತು. ಕೆಲವರು ರಿಯಲ್ ಅಂತಾರೆ, ಇನ್ನು ಕೆಲವರು ಫೇಕ್ ಅಂತಾರೆ. ಅವ್ರವ್ರಿಗೆ ಬಿಟ್ಟಿದ್ದದು. ಸೊ ಇಲ್ಲೂ ನಡೀತು. ಮೇ ಬಿ ಭೈರಾದೇವಿನೇ ಬಂದು ಕೂತಿದ್ದಾಳೆ ಅಂತ ಅನ್ಕೊಳ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.